ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ, ಆದರೆ ನಮ್ಮ ಸುತ್ತಮುತ್ತಾನೇ ಒಂದು ಇಡೀ ಪ್ರಪಂಚ ಇದೆ ಗೊತ್ತಾ? ಅದು ಬದುಕಿದೆ, ಚಟುವಟಿಕೆಯಿಂದ ಕೂಡಿದೆ, ಮತ್ತೆ ತುಂಬಾ ನಿಗೂಢ ಕೂಡ. ಬನ್ನಿ, ಇವತ್ತು ಆ ಅದೃಶ್ಯ ಪ್ರಪಂಚದೊಳಗೆ ಒಂದು ಸಣ್ಣ ಇಣುಕು ನೋಟ ಹಾಕೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಸುತ್ತ ಇರೋ ಗಾಳಿಯಲ್ಲಿ, ನಾವು ಕುಡಿಯೋ ನೀರಿನ ಪ್ರತಿ ಹನಿಯಲ್ಲಿ, ಅಷ್ಟೇಕೆ ನಮ್ಮ ಚರ್ಮದ ಮೇಲೆ ಇರುವ ಆ ಅದೃಶ್ಯ ಪ್ರಪಂಚವನ್ನು ನೋಡೋಕೆ ಸಾಧ್ಯ ಆದರೆ ಹೇಗಿರುತ್ತೆ? ಅಬ್ಬಾ, ಅದು ನಮ್ಮ ಇಡೀ ದೃಷ್ಟಿಕೋನವನ್ನೇ ಹೇಗೆ ಬದಲಾಯಿಸ್ಬಿಡ್ಬೋದಲ್ವಾ? ಹೌದು, ನಮಗೆ ಬರೀ ಕಣ್ಣಿಗೆ ಕಾಣಿಸದೇ ಇರ್ಬೋದು, ಆದರೆ ನಮ್ಮ ಸುತ್ತಮುತ್ತ ಸೂಕ್ಷ್ಮ ಜೀವಿಗಳ ಒಂದು ರೋಮಾಂಚಕ ಜಗತ್ತೇ ಇದೆ. ಹಾಗಾದ್ರೆ ಬನ್ನಿ, ಆ ಅದ್ಭುತ ಜಗತ್ತನ್ನ ನಾವೆಲ್ಲ ಸೇರಿ ಅನ್ವೇಷಿಸೋಣ. ಸರಿ, ಹಾಗಾದ್ರೆ ಮನುಷ್ಯರು ಈ ಕಣ್ಣಿಗೆ ಕಾಣೋದೋ ಜಗತ್ತನ್ನ ಮೊದಲ ಬಾರಿಗೆ ನೋಡಿದ್ದು ಹೇಗೆ? ಅದನ್ನ ನೋಡಕ್ ಶುರು ಮಾಡಿದ್ದೇ ಒಂದು ಇಂಟ್ರೆಸ್ಟಿಂಗ್ ಕತೆ. ನಮ್ಮ ಪಯಣ ಶುರುವಾಗೋದೇ ಇಲ್ಲಿಂದ. ಎಲ್ಲ ಶುರುವಾಗಿದ್ದು ಒಂದೇ ಒಂದು ಸರಳ ವಸ್ತುವಿನಿಂದ, ಅದೇ ಮಸೂರ ಅಂದ್ರೆ ಲೆನ್ಸ್. ಅದಕ್ಕೆ ಆ ಹೆಸರು ಯಾಕೆ ಬಂತು ಗೊತ್ತಾ? ಯಾಕಂದ್ರೆ ಅದು ನೋಡಕ್ಕೆ ನಮ್ಮ ಮಸೂರ ಬೇಳೆ ಥರನೇ ಇತ್ತು. ಎಂಥ ಸಿಂಪಲ್ ಅಲ್ವಾ? ಆದ್ರೆ ಇದೇ ಒಂದು ಸಣ್ಣ ಉಪಕರಣ ನಾವು ಜಗತ್ತನ್ನ ನೋಡೋ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತು. ಸುಮಾರು 1660ರ ಸಮಯದಲ್ಲಿ ಇಬ್ರು ಮಹಾನ್ ವ್ಯಕ್ತಿಗಳು ಈ ಅದ್ಭುತ ಜಗತ್ತಿಗೆ ನಮ್ಮ ಕಣ್ಣು ತೆರೆಸಿದ್ರು. ಒಬ್ರು ಆಂಟೋನಿ ವಾನ್ ಲೀವನ್ಹೋಕ್. ಇವರನ್ನ ಸೂಕ್ಷ್ಮಜೀವಶಾಸ್ತ್ರದ ಪಿತಾಮಹ ಅಂತಾನೆ ಕರೀತಾರೆ. ಇವರು ಮೊಟ್ಟಮೊದಲ ಬಾರಿಗೆ ಬ್ಯಾಕ್ಟೀರಿಯಾ ಮತ್ತು ನಮ್ಮ ರಕ್ತಕಣಗಳನ್ನ ನೋಡಿದ್ರು. ಇನ್ನೊಬ್ರು ರಾಬರ್ಟ್ ಹುಕ್. ಇವರು ತಾನು ನೋಡಿದ್ದನ್ನೆಲ್ಲ ಮೈಕ್ರೋಗ್ರಾಫಿಯಾ ಅನ್ನೋ ಪುಸ್ತಕದಲ್ಲಿ ಅದ್ಭುತವಾಗಿ ಚಿತ್ರಿಸಿ ಇಡೀ ಜಗತ್ತಿಗೆ ಪರಿಚಯಿಸಿದ್ರು. ನೋಡಿ, ರಾಬರ್ಟ್ ಹುಕ್ ಏನ್ ಮಾಡಿದ್ರು ಅಂದ್ರೆ, ತಮ್ಮದೇ ಸೂಕ್ಷ್ಮದರ್ಶಕದ ಕೆಳಗೆ ಒಂದು ಕಾರ್ಕ್ನ ತೆಳುವಾದ ತುಂಡನ್ನ ಇಟ್ಟು ನೋಡಿದ್ರು. ಆಗ ಅವ್ರಿಗೆ ಕಂಡಿದ್ದು ಒಂದು ಆಶ್ಚರ್ಯ ಏನಂದ್ರೆ, ಅದು ಥೇಟ್ ಜೇನುಗೂಡಿನ ಥರನೇ ಕಾಣೋ ಸಣ್ಣ ಸಣ್ಣ ಖಾಲಿ ಕೋಣೆಗಳ ಒಂದು ಜಾಲ. ಆ ಪುಟ್ಟ ಪುಟ್ಟ ಕೋಣೆಗಳನ್ನ ನೋಡಿ ಅವರು ಅದಕ್ಕೆ ಸೆಲ್ಸ್ ಅಂತ ಹೆಸರಿಟ್ರು. ಅಂದ್ರೆ ನಮ್ಮ ಕನ್ನಡದಲ್ಲಿ ಜೀವಕೋಶಗಳು. ಇದು ವಿಜ್ಞಾನದ ಇತಿಹಾಸದಲ್ಲೇ ಒಂದು ತುಂಬಾನೇ ಪ್ರಮುಖವಾದ ಕ್ಷಣವಾಗಿತ್ತು. ಯಾಕಂದ್ರೆ ಇದೇ ಮೊದಲ ಬಾರಿಗೆ ಜೀವದ ಮೂಲ ಘಟಕಕ್ಕೆ ಒಂದು ಹೆಸರು ಸಿಕ್ಕಿದ್ದು. ಸರಿ, ಈ ಒಂದೇ ಒಂದು ಆವಿಷ್ಕಾರ ಇಡೀ ಜೀವಶಾಸ್ತ್ರಕ್ಕೆ ಅಡಿಪಾಯ ಹಾಕ್ತು. ಅದು ಹೇಗೆ ಅಂತ ಹೀಗೆ ನೋಡೋಣ ಬನ್ನಿ. ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಈ ಭೂಮಿ ಮೇಲೆ ಇರೋ ಪ್ರತಿಯೊಂದು ಜೀವಿ, ಅದು ಒಂದು ದೊಡ್ಡ ತಿಮಿಂಗ್ಲ ಆಗಿರ್ಬೋದು ಅಥವಾ ಒಂದು ಸಣ್ಣ ಗಿಡ ಆಗಿರ್ಬೋದು, ಎಲ್ಲವೂ ಕೂಡ ಜೀವಕೋಶ ಅನ್ನೋ ಸಣ್ಣ ಸಣ್ಣ ಘಟಕಗಳಿಂದಾನೇ ಮಾಡಲ್ಪಟ್ಟಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಒಳ್ಳೆ ಉದಾಹರಣೆ ಇದೆ. ಹೇಗೆ ಇಟ್ಟಿಗೆಗಳನ್ನ ಒಂದರ ಮೇಲೊಂದಿಟ್ಟು ಒಂದು ದೊಡ್ಡ ಮನೆ ಕಟ್ಟುತ್ತಾರೋ, ಟೀಕ್ ಅದೇ ರೀತಿ ಕೋಟ್ಯಾಂತರ ಜೀವಕೋಶಗಳು ಒಟ್ಟಿಗೆ ಸೇರಿ ಒಂದು ಜೀವಿಯ ದೇಹವನ್ನ ರೂಪಿಸುತ್ತವೆ. ಇಲ್ಲಿ ನೋಡ್ತಾ ಇರೋದು ಬೇರೆ ಯಾವುದೂ ಅಲ್ಲ, ನಮ್ಮ ದೇಹದ ಒಂದು ಭಾಗ. ಹೌದು, ಇವು ಬಾಯಿಯ ಒಳಗಡೆಯಿಂದ ತೆಗೆದ ಕೆನ್ನೆಯ ಜೀವಕೋಶಗಳು. ನೋಡಿ, ಅವು ಎಷ್ಟು ತೆಳುವಾಗಿ ಚಪ್ಪಟೆಯಾಗಿವೆ. ಯಾಕಂದ್ರೆ ಅವುಗಳ ಕೆಲಸನೇ ಒಂದು ರಕ್ಷಣಾತ್ಮಕ ಪದರವನ್ನ ರೂಪಿಸೋದು. ಆಕಾರಕ್ಕೂ ಕೆಲ್ಸಕ್ಕೂ ಎಂಥ ಹೊಂದಾಣಿಕೆ ಅಲ್ವಾ? ಆದರೆ ಎಲ್ಲ ಜೀವಕೋಶಗಳು ಒಂದೇ ಥರ ಇರಲ್ಲ. ಈಗ ಸಸ್ಯ ಜೀವಕೋಶಗಳು ಮತ್ತೆ ಪ್ರಾಣಿ ಜೀವಕೋಶಗಳನ್ನೇ ತಗೊಂಡ್ರೆ ಕೆಲವು ಮುಖ್ಯ ವ್ಯತ್ಯಾಸಗಳಿವೆ. ಸಸ್ಯಗಳಿಗೆ ಆಧಾರ ಕೊಡೋಕಂತ ಒಂದು ಗಟ್ಟಿಯಾದ ಹೊರಗೋಡೆ ಅಂದ್ರೆ ಸೆಲ್ ವಾಲ್ ಇರುತ್ತೆ. ಆದರೆ ಪ್ರಾಣಿ ಜೀವಕೋಶಗಳಿಗೆ ಆ ಥರ ಗೋಡೆ ಇರಲ್ಲ. ನೋಡಿ, ಪ್ರಕೃತಿಯಲ್ಲಿರೋ ವೈವಿಧ್ಯತೆ ಇಲ್ಲೂ ಕಾಣಿಸುತ್ತೆ. ಸರಿ, ಈಗ ಇನ್ನಷ್ಟು ಝೂಮ್ ಇನ್ ಮಾಡಿ ಈ ಅದೃಶ್ಯ ಪ್ರಪಂಚನ ನಿವಾಸಿಗಳನ್ನ ಭೇಟಿ ಮಾಡೋಣ. ಹೌದು, ನಾನು ಮಾತಾಡ್ತಿರೋದು ಸೂಕ್ಷ್ಮಜೀವಿಗಳ ಬಗ್ಗೆ. ಹಾಗಿದ್ರೆ ಏನಿದು ಸೂಕ್ಷ್ಮಾಣುಜೀವಿಗಳು? ತುಂಬಾನೇ ಸಿಂಪಲ್. ನಮ್ಮ ಬರಿಕಣ್ಣಿಗೆ ಕಾಣಿಸದಷ್ಟು ಚಿಕ್ಕದಾಗಿರೋ ಜೀವಿಗಳು ಅಷ್ಟೇ. ಇದರಲ್ಲಿ ಕೆಲವು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತೆ, ಇನ್ನು ಕೆಲವು ಅದಕ್ಕಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿರುತ್ತೆ. ಒಂದು ಸಣ್ಣ ಹನಿ ಕೊಳದ ನೀರನ್ನ ತಗೊಂಡು ಮೈಕ್ರೋಸ್ಕೋಪ್ ಕೆಳಗೆ ಇಟ್ರೆ ಅದರೊಳಗೆ ಒಂದು ಇಡೀ ಜಗತ್ತೇ ಇರೋದು ಕಾಣಿಸುತ್ತೆ. ತನ್ನ ಆಕಾರವನ್ನೇ ಬದಲಾಯಿಸೋ ಅಮೀಬಾ ಇರ್ಬೋದು, ಚಲಿಸೋ ಪ್ಯಾರಮೇಸಿಯಂ ಇರ್ಬೋದು, ಹಸಿರು ಬಣ್ಣದ ಪಾಚಿ, ಹೀಗೆ ಎಷ್ಟೊಂದು ಥರದ ಜೀವಿಗಳು ಒಂದೇ ಒಂದು ಹನಿಯಲ್ಲಿ ಒಟ್ಟಿಗೆ ಬದುಕ್ತಿರ್ತವೆ. ಅದ್ಭುತ ಅಲ್ವಾ? ಈ ಸೂಕ್ಷ್ಮಜೀವಿಗಳು ಬರೀ ಕೊಳದ ನೀರಲ್ಲಿ ಮಾತ್ರ ಇರೋದಲ್ಲ, ಅವು ಅಕ್ಷರಶಃ ಎಲ್ಲೆಡೆ ಇವೆ. ಮಣ್ಣಲ್ಲಿ, ನೀರಲ್ಲಿ, ಗಾಳಿಯಲ್ಲಿ. ಅಷ್ಟೇ ಅಲ್ಲ, ಕುದಿಯೋ ನೀರಿನ ಬುಗ್ಗೆಗಳಿಂದ ಹಿಡಿದು ಹೆಪ್ಪುಗಟ್ಟಿದ ಹಿಮದವರೆಗೂ ಅವು ಬದುಕ್ತವೆ. ಇನ್ನೂ ಆಶ್ಚರ್ಯ ಅಂದ್ರೆ, ನಮ್ಮ ಸ್ವಂತ ಕರುಳಿನಲ್ಲೂ ಲಕ್ಷಾಂತರ ಸೂಕ್ಷ್ಮಜೀವಿಗಳು ವಾಸಿಸ್ತವೆ. ಅವುಗಳ ಹೊಂದಿಕೊಳ್ಳುವ ಸಾಮರ್ಥ್ಯ ಇದೆಯಲ್ಲ, ನಿಜಕ್ಕೂ ಗ್ರೇಟ್. ಸರಿ, ಈ ಅದೃಶ್ಯ ಜಗತ್ತು ನಮ್ಮ ಸುತ್ತಮುತ್ತ ಇದೆ ಅನ್ನೋದು ಗೊತ್ತಾಯ್ತು. ಆದರೆ ಅದರಿಂದ ನಮಗೇನು? ನಮ್ಮ ಜಗತ್ತಿಗೆ ಅದರ ಅರ್ಥವಾದ್ರೂ ಏನು? ಅದು ಯಾಕೆ ಅಷ್ಟು ಮುಖ್ಯ? ಇಷ್ಟೆಲ್ಲ ಸಣ್ಣ ಸಣ್ಣ ಜೀವಿಗಳು ಎಲ್ಲೆಡೆ ಇವೆ ಎಂದಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ.
ಇವೆಲ್ಲ ನಮ್ಮ ಸ್ನೇಹಿತರ ಅಥವಾ ನಮ್ಮ ಶತ್ರುಗಳ? ಸತ್ಯ ಏನಂದ್ರೆ ಇದರಲ್ಲಿ ಹೆಚ್ಚಿನವು ನಮ್ಮ ಫ್ರೆಂಡ್ಸ್ ಇದ್ದ ಹಾಗೆ. ಅವು ಪರಿಸರದ ಕ್ಲೀನಿಂಗ್ ಟೀಮ್ ಅಂತಾನೆ ಹೇಳಬಹುದು. ಹೇಗೆ ಅಂದ್ರೆ ಸತ್ಹೋದ ಗಿಡಮರ ಪ್ರಾಣಿಗಳನ್ನ ವಿಘಟಿಸ್ತವೆ, ಅದರಲ್ಲಿರೋ ಪೋಷಕಾಂಶಗಳನ್ನ ಮತ್ತೆ ಮಣ್ಣಿಗೆ ಸೇರಿಸ್ತವೆ. ಅಷ್ಟೇ ಅಲ್ಲ, ನಮ್ಮ ಹೊಟ್ಟೆಯಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳು ನಾವು ತಿಂದ ಆಹಾರ ಜೀರ್ಣ ಆಗೋಕೆ ಸಹಾಯ ಮಾಡ್ತವೆ. ಇವು ಗೊಬ್ಬರವನ್ನೂ ತಯಾರಿಸ್ತವೆ. ಹೀಗೆ ಅವುಗಳ ಪಾತ್ರ ತುಂಬಾನೇ ದೊಡ್ಡದು. ಒಂದು ಕ್ಷಣ ಯೋಚನೆ ಮಾಡಿ, ಈ ಸೂಕ್ಷ್ಮ ಜೀವಿಗಳೇ ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಸತ್ತ ಪ್ರಾಣಿಗಳು, ಗಿಡದಿಂದ ಬಿದ್ದ ಎಲೆಗಳು ಇವೆಲ್ಲ ಕುಳಿಯದೆ ಹಾಗೇ ಭೂಮಿ ಮೇಲೆ ರಾಶಿ ಬೀಳ್ತಾ ಇತ್ತು. ಒಂದು ದೊಡ್ಡ ಕಸದ ರಾಶಿಯೇ ಆಗ್ತಿತ್ತು. ಅಷ್ಟೇ ಅಲ್ಲ, ಮಣ್ಣಿಗೆ ಬೇಕಾದ ಪೋಷಕಾಂಶಗಳ ಸೈಕಲ್ಲೇ ನಿಂತೋಗ್ತಿತ್ತು. ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ. ಭೂಮಿ ಮೇಲೆ ಇರೋ ಬಹುಪಾಲು ಜೀವಿಗಳೇ ಈ ಸೂಕ್ಷ್ಮ ಜೀವಿಗಳು ಅಂತಾದ್ರೆ, ಈ ಇಡೀ ಪ್ರಪಂಚವನ್ನ ನಿಜವಾಗಿ ನಡೆಸ್ತಾ ಇರೋದು ಯಾರು? ಬಹುಶಃ ನಾವಂದ್ಕೊಂಡ ಹಾಗೆ ಮನುಷ್ಯರಲ್ಲ. ಬದಲಿಗೆ ಈ ಸಣ್ಣ, ನಮ್ ಕಣ್ಣಿಗೆ ಕಾಣದ ಜೀವಿಗಳೇ ಈ ಜಗತ್ತಿನ ನಿಜವಾದ ಚಾಲಕ ಶಕ್ತಿ ಇರ್ಬೋದೇನೋ ಯೋಚನೆ